ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮೇ 3ನೇ ತಾರೀಕು ನಡೆದಂತಹ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಏನಿದೆ, ಇದರಲ್ಲಿ ಸದ್ಯ 30 ವರ್ಷದ BAMS ವಿದ್ಯಾರ್ಥಿ ಶುಭಂ ಖೈರ್ನರ್ ಎಂಬಾತನನ್ನು ಬಂಧಿಸಲಾಗಿದೆ. ಈತ 10 ಲಕ್ಷ ರೂಪಾಯಿಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಂಡುಕೊಂಡಿದ್ದಂತೆ. 10 ಲಕ್ಷ ರೂಪಾಯಿಯನ್ನು ಕೊಟ್ಟು ಈ ಶುಭಂ ಪ್ರಶ್ನೆ ಪತ್ರಿಕೆಯನ್ನು ಕೊಂಡುಕೊಳ್ತಾನೆ. ಪುಣೆಯಲ್ಲಿ ಮತ್ತೊಬ್ಬ ಶಂಕಿತನಿಂದ ಈತ ಖರೀದಿಸಿದ್ದ ಅನ್ನುವ ಮಾಹಿತಿ ಸಿಕ್ಕಿದೆ. ಅದಾದ ಮೇಲೆ ಅದೇ ಕ್ವಶನ್ ಪೇಪರನ್ನು 15 ಲಕ್ಷ ರೂಪಾಯಿಗೆ ಈತ ಹರಿಯಾಣದ ಮತ್ತೊಬ್ಬ ವ್ಯಕ್ತಿಗೆ ಮಾರಾಟ ಮಾಡಿದ್ದಾನೆ, ಸಾಫ್ಟ್ ಪ್ರತಿಯನ್ನು ಕಳಿಸ್ಕೊಡುವ ಮೂಲಕ. ಸದ್ಯ CBIನ 4 ತಂಡಗಳು ಮಹಾರಾಷ್ಟ್ರದ ನಾಸಿಕ್ಗೆ ತೆರಳಿ ಈತನನ್ನು ಅರೆಸ್ಟ್ ಮಾಡಿರುವಂಥದ್ದು. ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇಸ್ನ ತನಿಖೆ ಸದ್ಯ CBI ಮಾಡ್ತಾ ಇದೆ. ನಿನ್ನೆಯೇ CBIಗೆ ಕೇಂದ್ರ ಸರ್ಕಾರ ವಹಿಸಿತ್ತು. ಈ ಹಿನ್ನೆಲೆಯಲ್ಲಿ ಆಕ್ಟಿವ್ ಆಗಿರುವಂತಹ CBI ಅಧಿಕಾರಿಗಳು ನಾಸಿಕ್ನಲ್ಲಿ ಈ ಶಂಕಿತ ಆರೋಪಿ ಶುಭಂ ಖೈರ್ನರ್ನನ್ನು ಅರೆಸ್ಟ್ ಮಾಡಿದೆ. ಆರೋಪಿ ಶುಭಂ ಮೇಲಿನ ಆರೋಪವನ್ನು ಅವರ ತಂದೆ ಡಾಕ್ಟರ್ ಮಧುಕರ್ ಖೈರ್ನರ್ ನಿರಾಕರಿಸಿದ್ದು, ತಮ್ಮ ಮಗ ನಿರಪರಾಧಿ ಅಂತ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ತನಿಖೆಯಲ್ಲಿ ಸತ್ಯಾಂಶ ಬಯಲಾಗತ್ತೆ. ನಮ್ಮ ಪ್ರತಿನಿಧಿ ರಾಹುಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಹುಲ್, ಮತ್ತೊಬ್ಬ ವಿದ್ಯಾರ್ಥಿಯನ್ನು ಅರೆಸ್ಟ್ ಮಾಡಿರುವಂಥದ್ದು ಈ ಪ್ರಕರಣದಲ್ಲಿ, ಈತನ ಹಿನ್ನೆಲೆ ಏನು ಎತ್ತ ಗೊತ್ತಾಗಿದೆಯಾ? ನವೀನ್, ಆಕ್ಚುಲಿ ಮೇ 3ನೇ ತಾರೀಕು ಏನು ಒಂದು ನೀಟ್ ಎಕ್ಸಾಮ್ ಕೈಗೊಳ್ಳಲಾಗಿತ್ತು ಇಡೀ ದೇಶದಾದ್ಯಂತ. 22.79 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಬರ್ತಿದ್ರು. ಆದ್ರೆ ದಿಢೀರಂತ ಎಲ್ಲೋ ಒಂದ್ ಕಡೆ ಎಕ್ಸಾಮ್ ಪೇಪರ್ ಲೀಕ್ ಆಗುತ್ತೆ, ಇದರಿಂದಾಗಿ ಇಡೀ ಎಕ್ಸಾಮ್ ನೇಷನ್ ವೈಡ್ ಕ್ಯಾನ್ಸಲ್ ಆಗುತ್ತೆ ಅಂತಂದ್ರೆ ನಿಜವಾಗ್ಲೂ ದೊಡ್ಡ ದುರಂತ ಅದು. ಸೊ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಒಂದು ಎಪಿಸೆಂಟರ್ ಅಂತ ಏನ್ ಹೇಳಲಾಗ್ತಾ ಇದೆ ರಾಜಸ್ಥಾನ್, ಆ ರಾಜಸ್ಥಾನದಿಂದ ಇದು ಬಿಹಾರ, ಹರಿಯಾಣ, ಮಹಾರಾಷ್ಟ್ರ ಎಲ್ಲಾ ಕಡೆ ಈ ಪ್ಯಾನ್ ಇಂಡಿಯಾ ಅನ್ನೋ ರೀತಿಯಲ್ಲಿ ಪ್ಯಾನ್ ಇಂಡಿಯಾ ವೈಡ್ ಈ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿರುವಂತದ್ದು. ಹಾಗೂ ಈ ಪೇಪರ್ ಒಂದ್ ರೀತಿಯಾಗಿ ರೋಡಲ್ಲಿ ನಾವು ನಿಂತ್ಕೊಂಡಿದ್ದಾಗ ಈ ಫ್ಲೈಯರ್ಗಳನ್ನ ಹಂಚ್ತಾರಲ್ಲ ನವೀನ್, ಆ ರೀತಿಯಾಗಿ ಸಿಕ್ಕವರು ಈ ಪೇಪರ್ ಅನ್ನ ಹಂಚಿರುವಂತದ್ದು, ಪ್ರಿಂಟಿಂಗ್ ಪ್ರೆಸ್ಗಳಲ್ಲಿ ಇದನ್ನ ಪ್ರಿಂಟ್ ಮಾಡಿ ಹಂಚಿರುವಂತದ್ದು, ಮಾರಾಟ ಮಾಡಿರುವಂತದ್ದು, ಇದೆಲ್ಲವೂ ಕೂಡ ಬಯಲಾಗ್ತಾ ಇದೆ. ಅಂಡ್ ಈಗ ಲೇಟೆಸ್ಟ್ ಡೆವಲಪ್ಮೆಂಟ್ ಏನು ಅಂತಂದ್ರೆ, ಈ ಕೇಸ್ಗೆ ಈಗಾಗಲೇ CBI ಅಧಿಕಾರಿಗಳು ಎಂಟ್ರಿ ಆಗಿದ್ದಾರೆ. ಅಂಡ್ 30 ವರ್ಷದ BAMS ವಿದ್ಯಾರ್ಥಿ ಶುಭಂ ಖೈರ್ನರ್ ಈತನನ್ನ ಈಗ ಮಹಾರಾಷ್ಟ್ರದಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಂದ್ರೆ ಮಹಾರಾಷ್ಟ್ರದ ನಾಸಿಕ್ ಕ್ರೈಮ್ ಬ್ರಾಂಚ್ ಪೊಲೀಸರು ಈತನನ್ನ ಅರೆಸ್ಟ್ ಮಾಡ್ಕೊಂಡಿದ್ರು. ಈಗ ಈತನನ್ನ ತಮ್ಮ ವಶಕ್ಕೆ CBI ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಅಂಡ್ ಈತನ ಹಿನ್ನೆಲೆಯನ್ನು ನೋಡ್ತಾ ಇದ್ರೆ, ಈತ 10 ಲಕ್ಷ ರೂಪಾಯಿಯನ್ನ ಕೊಟ್ಟು ಪ್ರಶ್ನೆ ಪತ್ರಿಕೆಯನ್ನ ಖರೀದಿ ಮಾಡಿದ. ಪುಣೆಯಲ್ಲಿ ಒಬ್ಬ ಶಂಕಿತ ಏನಿದ್ದಾನೆ, ಈಗಾಗಲೇ ಆತನನ್ನ ಏನು ವಶಕ್ಕೆ ಪಡೆಯಲಾಗಿದೆ. ಈತ 10 ಲಕ್ಷ ರೂಪಾಯಿ ಕೊಟ್ಟು ಇದನ್ನ ಖರೀದಿ ಮಾಡಿದ್ದ. ನಂತರ ಏನ್ ಮಾಡ್ತಾನೆ, ಕೇವಲ ಇದನ್ನ ಖರೀದಿ ಮಾಡಿ ತಾನು ಓದಿ ತಾನು ಎಕ್ಸಾಮ್ ಬರೆಯೋದಷ್ಟೇ ಅಲ್ಲ, ಈ ಕ್ವೆಶ್ಚನ್ ಪೇಪರ್ ಅನ್ನ ತಾನು ಎಷ್ಟು ದುಡ್ಡು ಕೊಟ್ಟು ಖರೀದಿ ಮಾಡಿದ್ನೋ 10 ಲಕ್ಷ ರೂಪಾಯಿ, ಅದೇ ಪೇಪರ್ನ 15 ಲಕ್ಷ ರೂಪಾಯಿಗೆ ಈತ ಮಾರಾಟ ಮಾಡ್ತಾನೆ. ಸೊ ಹರಿಯಾಣದ ಒಬ್ಬ ವ್ಯಕ್ತಿಗೆ ಇದರ ಸಾಫ್ಟ್ ಕಾಪಿಯನ್ನ ರವಾನೆ ಮಾಡ್ತಾನೆ. ಸೊ ಹೀಗಾಗಿ ಈ ಒಂದು ಕೇಸ್ ಕೇವಲ ಒಂದು ಹಗರಣ ಅನ್ನೋದಕ್ಕಿಂತ ಅಥವಾ ಲೀಕ್ ಆಗಿ ಒಂದು ದೊಡ್ಡ ಸ್ಕ್ಯಾಂಡಲ್ ಆಗಿದೆ ಅಂತ ಹೇಳೋದಕ್ಕಿಂತ ಒಂದು ಫೈನಾನ್ಷಿಯಲ್ ಸ್ಕ್ಯಾಂಡಲ್ ಆಂಗಲ್ ನಲ್ಲೂ ಕೂಡ ಇದನ್ನ ನಾವು ನೋಡಬಹುದು. ಯಾಕೆ ಅಂತಂದ್ರೆ, ಒಬ್ಬ ವ್ಯಕ್ತಿ 10 ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾನೆ ಅಂತಂದ್ರೆ ಇದೇ ತರದ ಕೆಲಸವನ್ನ ಎಷ್ಟು ಜನ ವಿದ್ಯಾರ್ಥಿಗಳು ದೇಶವ್ಯಾಪಿ ಮಾಡಿರಬಹುದು, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಒಂದು ಅಂದಾಜ್ ಪ್ರಕಾರ, ಅಂದ್ರೆ ಮೇಲ್ನೋಟಕ್ಕೆ, ಅಧಿಕೃತವಾಗಂತೂ ಎಲ್ಲೂ ಬಂದಿಲ್ಲ, ಬಟ್ ಮೇಲ್ನೋಟಕ್ಕೆ ಇದು ಒಂದು ದೊಡ್ಡ ಫಿನಾನ್ಷಿಯಲ್ ಸ್ಕ್ಯಾಮ್ ಅಂತಾನೆ ಹೇಳಲಾಗ್ತಾ ಇದೆ. ಯಾಕೆ ಅಂತಂದ್ರೆ ಸುಮಾರು 100 ಕೋಟಿಗೂ ಅಧಿಕ ವಹಿವಾಟು ಈ ರೀತಿಯಾಗಿ ಒಬ್ಬರಿಂದ ಒಬ್ರಿಗೆ ಪಾಸ್ ಆಗ್ತಾ ಸುಮಾರು 100 ಕೋಟಿ ರೂಪಾಯಿ ಅಂದಾಜು ಇದು ಹಗರಣ ನಡೆದಿದೆ ಅಥವಾ ಒಳಗೊಂಡಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಬಟ್ ಅಧಿಕೃತವಾಗಿ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ ನವೀನ್. ಅಂಡ್ ಅದರ ಜೊತೆಗೆ ಈಗ ಈ ತನಿಖೆಯನ್ನ CBI ಅಧಿಕಾರಿಗಳು ಇನ್ನಷ್ಟು ತೀವ್ರಗೊಳಿಸಿದ್ದಾರೆ. ಈಗಾಗಲೇ ಯಾವೆಲ್ಲ ಪೊಲೀಸರು ವಶಕ್ಕೆ ಪಡೆದಿದ್ದಾರೋ ಲೋಕಲಿ ಈ ಆರೋಪಿಗಳನ್ನ, ಅವರನ್ನ ಮತ್ತೊಮ್ಮೆ ತಮ್ಮ ಕಸ್ಟಡಿಗೆ ಪಡ್ಕೊಂಡು ಇನ್ನಷ್ಟು ತೀವ್ರ ತನಿಖೆಯನ್ನ ನಡೆಸುವಂತಹ ಉದ್ದೇಶದಿಂದ ಈ ಕೇಸ್ನ ತನಿಖೆಯನ್ನ CBI ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. ನವೀನ್, ಥ್ಯಾಂಕ್ ಯು ರಾಹುಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.